ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಶಾಕ್ ಮೇಲೆ ಶಾಕ್. ದಾಖಲಾದ 2 ದೂರುಗಳ ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು ಇದೀಗ. ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ಸ್ಟಾರ್ಟ್ಅಪ್ ಕಂಪನಿ ಅಸಲಿಯತ್ತು ಪತ್ತೆ ಕಾರ್ಯ ಇದೀಗ ನಡೀತಾ ಇದೆ. ರಿಜಿಸ್ಟರ್ ಆಫ್ ಕಂಪನೀಸ್ RR ನಗರ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಇದೀಗ ಪ್ರತಾಪ್ ರಿಜಿಸ್ಟರ್ ಮಾಡಿರುವ ಕಂಪನಿ ನೈಜತೆ ಪರಿಶೀಲನೆಗೆ ಪತ್ರವನ್ನ ಬರೆದಿದ್ದಾರೆ. ಡ್ರೋನ್ ನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ ಅಂತ ಹೆಸರು. ಕಂಪನಿ ಮೂಲಕ ರೈತರಿಗೆ ವಂಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಡ್ರೋನ್ ಮಾರಾಟ ಮಾಡೋದಾಗಿ ಹಣ ಪಡೆದು ವಂಚಿಸಿದ್ದಾರಂತೆ ಡ್ರೋನ್ ಪ್ರತಾಪ್. ಆರೋಪ ಸಂಬಂಧ ಇದೀಗ ಡಾಕ್ಟರ್ ಪ್ರಯಾಗ್ ಅನ್ನೋರು ದೂರನ್ನ ನೀಡಿದ್ದಾರೆ. ದೂರಿಗೆ ಸಂಬಂಧಿಸಿದಂತೆ ಯಾವುದೇ FIR ಅನ್ನ ದಾಖಲಿಸಿರಲಿಲ್ಲ. ಹೀಗಾಗಿ ರಿಜಿಸ್ಟರ್ ಆಫ್ ಕಂಪನೀಸ್ ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕಂಪನಿ ನಕಲಿ ಅನ್ನೋದು ಬೆಳಕಿಗೆ ಬಂದ್ರೆ ವಂಚನೆ ಕೇಸ್ನಲ್ಲಿ FIR ದಾಖಲಾಗುತ್ತೆ. ಒಟ್ಟಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಮತ್ತು ಈಗ ಬಂದ ನಂತರ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬರ್ತಾ ಇದೆ. ವಿತ್ ಡಾಕ್ಯುಮೆಂಟ್ಸ್ ಕೆಲವರು ಪ್ರೂವ್ ಮಾಡ್ತಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ SK ಮಂಜುನಾಥ್, ಏನಿದು ಡ್ರೋನ್ ಪ್ರತಾಪ್ ಮೇಲೆ ಹೊಸ ಪ್ರಕರಣ? ದಿವ್ಯನ್, ಡ್ರೋನ್ ಪ್ರತಾಪ್ ವಿರುದ್ಧ ಬೆಂಗಳೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ಹಿಂದೆ 2 ದೂರು ದಾಖಲಾಗಿತ್ತು. ಡಾಕ್ಟರ್ ಪ್ರಯಾಗ್ ಅಂತಕ್ಕಂಥವ್ರು ಏನು ಡ್ರೋನ್ ಪ್ರತಾಪ್ ನಡೆಸ್ತಾ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಕಂಪನಿಗಳು 2 ಇರ್ತಕ್ಕಂಥ, ಅದರಲ್ಲಿ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ, ಮತ್ತೊಂದು ಅದೇ ಡ್ರೋನ್ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಂಪನಿಯನ್ನ ಸ್ಟಾರ್ಟ್ಅಪ್ ಕಂಪನಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಆ ಒಂದು ರೈತರಿಗೆ ಡ್ರೋನ್ ಗಳನ್ನ ಸಪ್ಲೈ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ರೈತರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ವಂಚನೆ ಮಾಡ್ತಾರೆ. ಜೊತೆಗೆ ಆ ಡ್ರೋನ್ ಗಳ ಹಾರಾಟಕ್ಕೂ ಸಹ ಯಾವುದೇ ಅನುಮತಿ ಇಲ್ಲ. DNCG ಅಂತಕ್ಕಂಥದ್ದು, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂದ ಅನುಮತಿನ ಸಹ ಪಡೆದುಕೊಂಡಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಸಹ ಮಾಡಿದ್ರು. ಪೊಲೀಸರು ಯಾವ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು. ಯಾಕಂತಂದ್ರೆ ನೇರವಾಗಿ ವಂಚನೆಗೊಳಗಾದಂತ ವಿಕ್ಟಿಮ್ಗಳು ಯಾರು ಸಹ ದೂರನ್ನ ದಾಖಲು ಮಾಡಿರಲಿಲ್ಲ. ಹಾಗಾಗಿ ಯಾರೋ 3ನೇ ವ್ಯಕ್ತಿ ಡ್ರೋನ್ ಪ್ರತಾಪ್ ಮತ್ತೆ ಅವರ ಸಂಸ್ಥೆ ವಿರುದ್ಧ ಒಂದು ತನಿಖೆ ಮಾಡಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಪೊಲೀಸರು ಆ ಒಂದು ಸಂಸ್ಥೆಗಳು ರಿಜಿಸ್ಟರ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಅದ್ರಲ್ಲಿ ಏನಾದ್ರು ನಕಲಿ ಏನಾದ್ರು ಗೊತ್ತಾದ್ರೆ ಡ್ರೋನ್ ಪ್ರತಾಪ್ ವಿರುದ್ಧ ವಂಚನೆ ಪ್ರಕರಣ ಅಡಿಯಲ್ಲಿ ಒಂದು FIR ಅನ್ನ ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.